ಎಲ್ರಿಗೂ ನಮಸ್ಕಾರ. ನಾವಿವತ್ತು ಏನೇ ಉಪಯೋಗಿಸಿದ್ರು, ಏನೇ ತಿನ್ಬೇಕಂದ್ರು, ಏನೇ ತಗೊಂಡ್ರು ಎಲ್ಲ ಕೆಮಿಕಲ್ಸು, ಆರ್ಟಿಫಿಷಿಯಲ್ ಥಿಂಗ್ಸು, ಇಂಗ್ರೀಡಿಯೆಂಟ್ಸು ನಮ್ಮ ಆರೋಗ್ಯಕ್ಕೂ ಹಾನಿಕರ ಪ್ಲಸ್ ಪರಿಸರಕ್ಕೂ ಹಾನಿಕರ. ಇವತ್ತು ಒಂದ್ರ ಬಗ್ಗೆ ಮಾತಾಡೋಣ. ಏನದು ಅಂದರೆ ಕುಂಕುಮ. ಈ ಕುಂಕುಮ ನಮ್ಮ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ನಾವು ಕುಂಕುಮ ಬಳಸ್ಕೊತೀವಿ, ಪೂಜೆಗೆ ಉಪಯೋಗಿಸ್ತೀವಿ. ಬಟ್ ನಮಗೆ ತುಂಬ ಜನ ಗೊತ್ತಿಲ್ಲ ಇದು ಏನು ಒಳ್ಳೆ ಕುಂಕುಮ, ಏನು ಒಳ್ಳೇದಲ್ಲ ಅಂತ. ಸೊ ನಾವು ದೇವಸ್ಥಾನಕ್ಕೆ ತೊಗೊಂಡೋಗುವಾಗ ಈ ಥರ ಕುಂಕುಮ ತೊಗೊಂಡು ಆಯ್ತಪ್ಪ ತೊಗೊಂಡೋದೆ ನನ್ನ ಕೆಲಸ ಮುಗೀತು ಅನ್ಕೊತೀವಿ. ಬಟ್ ಈ ಕುಂಕುಮ ಏನು ಗೊತ್ತಾ? ಕೆಮಿಕಲ್. ಇದು ಪೂರ್ತಿ ಕೆಮಿಕಲ್ ಕಲರೇ, ಇದರಲ್ಲಿ ಕುಂಕುಮ ಏನೂ ಇಲ್ಲ. ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ, ಈ ಕಲರ್ನ ನೀವು ಪೇಪರಲ್ಲಿ ಈ ಥರ ಉಜ್ಜಿದಾಗ ಏನು ಬರುತ್ತೆ ಅಂದರೆ ಈ ಕಲರೇ ಬರುತ್ತೆ. ಇದು ಕೆಮಿಕಲ್ ಕುಂಕುಮ. ಈ ನ್ಯಾಚುರಲ್ ಕುಂಕುಮ ಏನಿದೆ ಇದನ್ನು ನಾವು ಪೇಪರ್ ಮೇಲೆ ಉಜ್ಜಿದಾಗ ಏನು ಬರುತ್ತೆ ಅಂದರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದ್ರಿಂದ ಈ ಅರಿಶಿಣದ ಕಲರ್ ಉಳಿಯುತ್ತೆ. ಸೊ ಇದು ಐಡೆಂಟಿಫೈ ಮಾಡೋದು ನಾವು ಹೇಗೆ ನ್ಯಾಚುರಲ್ ಕುಂಕುಮ ಯಾವುದು ಆರ್ಟಿಫಿಷಿಯಲ್ ಕುಂಕುಮ ಅಂತ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ನಾವೆಲ್ಲ ಬಳಸುವಾಗ ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಕಾನ್ಷಿಯಸ್ ಆಗಿ ನ್ಯಾಚುರಲ್ ಕುಂಕುಮ ತಗೊಳ್ಳೋಣ. ಅದೇ ಥರ ಕೆಮಿಕಲ್ಸ್ ಬಳಸಿದಾಗ ಇಲ್ಲಿ ಕೆರೆತ ಬರುತ್ತೆ, ಮಾರ್ಕ್ ಬರುತ್ತೆ. ಎಲ್ಲಿ ತಯಾರು ಮಾಡ್ತಾರೆ ಈ ಕುಂಕುಮ ಅಂದರೆ ಸುಧಾ ಮತ್ತು ಸಂದೀಪ್ ಮಂಜುನಾಥ್ ಅಂತ ಮೈಸೂರಿಂದ ಮಡಿಕೇರಿ ಹೋಗ್ತಾ ಇದ್ದಾರೆ, ಹುಣಸೂರ್ ಅಂತ. ಅಲ್ಲಿ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ಅರಿಶಿಣದ ಕೊಂಬು ಅದನ್ನ ಲೆಮನ್ ಜ್ಯೂಸ್ ಅಲ್ಲಿ ಸೋಕ್ ಮಾಡಿ, ಪಟಿಕ ಯೂಸ್ ಮಾಡಿ, ಚುಣ್ಣ ಯೂಸ್ ಮಾಡಿ, ಎಲ್ಲಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ, ದೇಸಿ ಹಸುದು ತುಪ್ಪ ಯೂಸ್ ಮಾಡಿ ಕುಂಕುಮ ಮಾಡ್ತಾರೆ. ಎಷ್ಟು ಘಮ ಅಂತ ವಾಸನೆ ಬರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಸ್ಕಿನ್ಗೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು. ದಯವಿಟ್ಟು ಇದನ್ನ ಬಳಸಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ.